ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ವೆಯ್ಟ್ ಲಾಸ್ ದೋಸೆಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ. ಈ ದೋಸೆ ಒಂಥರ ಕ್ರಂಚಿ ಆಗಿರುತ್ತೆ. ಅದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 1/4 ಕಪ್ಪು ಚಿರೋಟಿ ರವೆ, 1 ಕಪ್ಪು ರಾಗಿ ಹಿಟ್ಟು. ಇದೆಲ್ಲವನ್ನು ಈಗ ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕ್ಯಾರೆಟ್, ಒಂದು ಅರ್ಧ ಕ್ಯಾರೆಟನ್ನು ತುರಿದಿಟ್ಕೋಬೇಕು. ನೋಡಿ, ಈಗ ಕಟ್ ಮಾಡ್ಕೊಂಡಾಗಿದೆ. ಕ್ಯಾರೆಟನ್ನು ಈಗ ತುರ್ಕೊಳ್ಳೋಣ. ಈಗ ಅದನ್ನು ಸಹ ತುರ್ಕೊಂಡಾಗಿದೆ. ಎಲ್ಲವನ್ನು ಈಗ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ನೀವು ದೋಸೆ ಬಿಡೋ ಟೈಮಲ್ಲಿ ಕಲಿಸ್ಕೊಂಡ್ರೆ ಅದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ದೋಸೆ. ಸೇರಿಸ್ಕೊಂಡಾಗಿದೆ. ಈಗ ಅದಕ್ಕೆ 5 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನಾನು 5 ಕಪ್ ನೀರನ್ನು ಅಳತೆ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳೋದಾದರೆ ನೀರನ್ನು ನೋಡಿಬಿಟ್ಟು ಕಲಿಸ್ಕೊಳ್ಳಿ. ನಾನು ನೀರು ದೋಸೆ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ 5 ಕಪ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಪೂರ್ತಿಯಾಗಿ ಕಲಿಸ್ಕೊಂಡಾಗಿದೆ. ಈ ರೀತಿಯಾಗಿ ರೆಡಿಯಾಗಿದೆ ಬ್ಯಾಟರು. ಈಗ ದೋಸೆ ಬಿಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ತವಾ ಬಿಸಿಗಿಟ್ಟಿದ್ದೀನಿ. ನಾವು ಮಾಮೂಲಿ ನೀರು ದೋಸೆ ಹೇಗೆ ಬಿಡ್ತೀವೋ ಆ ರೀತಿಯೇ ಇದನ್ನು ಬಿಟ್ಕೋಬೇಕು. ತವಾ ತುಂಬ ಸ್ಪ್ರೆಡ್ ಆಗೋ ರೀತಿಯಾಗಿ ದೋಸೆಯನ್ನು ಹಾಕೋಬೇಕಾಗುತ್ತೆ. ಈಗ ಅದು ದೋಸೆ ಬೇಯೋದಕ್ಕೆ ಬಿಟ್ಬಿಟ್ಟು ಅದು ಸ್ವಲ್ಪ ಬೆಂದ ನಂತರ ತುಪ್ಪವನ್ನು ಹಚ್ತಾ ಇದ್ದೀನಿ. ದೋಸೆ ಪೂರ್ತಿಯಾಗಿ ಬೆಂದ ನಂತರ ತವಾ ಸುತ್ತ ಬಿಡ್ತಾ ಬರುತ್ತೆ. ಆಗ ನೀವು ಅದನ್ನು ತಿರುಗಿಸಿ ಬೇಯಿಸಬೇಕು. ಅಲ್ಲಿವರೆಗೂ ದೋಸೆಯನ್ನು ಎತ್ತೋದಕ್ಕೆ ಹೋಗಬೇಡಿ. ನೋಡಿ, ಈಗ ಬಿಟ್ಟಿದೆ ಚೆನ್ನಾಗಿ. ನಾನು ತಿರುಗಿಸಿ ಮತ್ತೆ ಬೇಯಿಸ್ತೀನಿ. ತಿರುಗಿಸಿ ಮತ್ತೆ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೀನಿ. ಈಗ ನೋಡಿ, ದೋಸೆ ಬೇಯ್ತಾ ಇದೆ. ಮತ್ತೆ ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳಿ. ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಇಲ್ಲ ಅಂತ ಡಾಕ್ಟರ್ಸ್ ಹೇಳೋದ್ರಿಂದ ನಾನು ತುಪ್ಪವನ್ನೇ ಹೆಚ್ಚಾಗಿ ಬಳಸ್ತೀನಿ. ಈಗ ಇನ್ನೊಂದು ದೋಸೆಯನ್ನು ಬಿಡ್ತಾಯಿದ್ದೀನಿ. ಈ ರೀತಿಯಾಗಿ ಅದೆಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲೆಲ್ಲ ನೀವು ಫಿಲ್ ಮಾಡ್ಕೋಬೇಕು. ಇದನ್ನು ಸಹ ಅದೇ ರೀತಿ ಬೇಯಿಸ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಆಗಿದೆ ದೋಸೆ. ಕ್ರಂಚಿ ದೋಸೆ. ವಾವ್, ರೆಡಿಯಾಗಿದೆ. ಥ್ಯಾಂಕ್ ಯು.